ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ. ಯಾಕಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ನೀರು ಬೆಂಕಿಯಿಂದ ಬಿಸಿಯಾಗುತ್ತದೆ ನಿಜ, ಆದರೂ ಬೆಂಕಿಯನ್ನು ಆರಿಸುವ ಗುಣ ಬಿಟ್ಟುಕೊಡುವುದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದರೂ ಕೂಡ ನಮ್ಮತನವನ್ನು ಬಿಟ್ಟುಕೊಡಬಾರದು. ಜೀವನದಲ್ಲಿ ಏನು ಮಾಡಬೇಕೆಂದು ರಾಮಾಯಣ ಹೇಳುತ್ತದೆ, ಜೀವನದಲ್ಲಿ ಏನು ಮಾಡಬಾರದೆಂದು ಮಹಾಭಾರತ ಹೇಳುತ್ತದೆ, ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಭಗವದ್ಗೀತೆ ಹೇಳಿಕೊಡುತ್ತದೆ. ಈಗ ನಿನಗೆ ಏನು ಸಿಗುತ್ತಿದೆಯೋ ಅದು ಅತ್ಯುತ್ತಮವಾದದ್ದು. ಇದು ನಿನಗೆ ತಿಳಿದಿಲ್ಲ, ಆದರೆ ಕೊಡುವವನು ಸರಿಯಾಗಿ ತಿಳಿದಿದ್ದಾನೆ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಂತಹ ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಭಗವದ್ಗೀತೆಯನ್ನು ಗುರುವನ್ನಾಗಿಸಿಕೊಳ್ಳಿ, ಶ್ರೀಕೃಷ್ಣನನ್ನು ಗುರಿಯನ್ನಾಗಿಸಿಕೊಳ್ಳಿ. ಯಾವುದೇ ಚಿಂತೆ ಇರದು. ಒಬ್ಬರ ಕಷ್ಟಕ್ಕೆ ನೀನಾದರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಸೃಷ್ಟಿ ಮಾಡಿರುತ್ತಾನೆ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡಿ. ಯಾಕಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿ ಇರುವ ಎಲೆಯನ್ನು ಹೇಗೆ ತಲುಪುತ್ತದೆಯೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ.